ಎಂಟು ಗಂಟೆ ಆಗೋಯ್ತಲ್ಲಪ್ಪ. ಟಿಕೆಟ್ ಟಿಕೆಟ್ ಯಾವ್ದು ಟಿಕೆಟ್? ಹೌದಾ? ನಿಮ್ದು ಪಾಸಾ? ಅಲ್ಲ ಎಲ್ಲಗ್ರೆ ಕಾರ್ಪೊರೇಷನ್ಗೆ ಒಂದು ಟಿಕೆಟ್ ತಗೊಳ್ಳಿ. ಯಾಕ್ರೆ ಟಿಕೆಟ್ ತಗೊಳ ದುಡ್ಡಿಲ್ವಾ? ಇಲ್ಲ, ಅದು ಪರ್ಸು ಮನೇಲಿ ಮರ್ತು ಬಂದ್ಬಿಟ್ಟೆ. ನೋಡಕ್ ಒಳ್ಳೆ ವಿದ್ಯಾವಂತರ ತರ ಕಾಣ್ತೀರಾ, ಸುಳ್ಳು ಬೇರೆ ಹೇಳ್ತೀರೇನ್ರಿ ಪರ್ಸ್ ಮನೇಲಿ ಬಿಟ್ಟಿದ್ದೀನಿ ಅಂತ? ಅಯ್ಯೋ ಅದು ಹಾಗಲ್ಲ ಸರ್, ಚೆಕಿಂಗ್ ಅವ್ರು ಬಂದ್ರೆ ನಮಗ್ ಪೆನಾಲ್ಟಿ ಹಾಕ್ತಾರ್ರಿ. ಅಯ್ಯೋ ಯಾಕ್ರಿ ಸುಳ್ಳು ಹೇಳೋಣ, ನಾವೆಲ್ಲ ಆತರ ಅಲ್ಲ, ಬೇಕಾದ್ರೆ ಬಸ್ ನಿಲ್ಸಿ ಹೇಳ್ಕೊಂಡು ನಡ್ಕೊಂಡು ಹೋಗ್ತೀವಿ. ನೆಕ್ಸ್ಟ್ ಸ್ಟಾಪ್ ಬರ್ತದೆ ಹೇಳ್ಕೊಳ್ರಿ. ಅಯ್ಯೋ ಹೇಳ್ಕೊಳ್ರಿ. ಅವ್ರ ಟಿಕೆಟ್ ದುಡ್ಡನ್ನ ನಾನ್ ಕೊಡ್ತೀನಿ, ತಗೊಳ್ಳಿ. ಇಲ್ಲ ಬೇಡ ಪರವಾಗಿಲ್ಲ, ಇಲ್ಲ ನೆಕ್ಸ್ಟ್ ಸ್ಟಾಪ್ ಅಲ್ಲಿ ಇಳ್ಕೊಂಡ್ಬಿಡ್ತೀನಿ. ಪರವಾಗಿಲ್ಲ, ನಾಳೆ ಸಿಕ್ಕಿದಾಗ ವಾಪಸ್ ಕೊಡಿ, ತಗೊಳ್ಳಿ. ತಗೊಳ್ರಿ, ನಾಳೆ ಆ ಹುಡುಗಿಗೆ ವಾಪಸ್ ತಂದ್ಕೊಡಿ. ತುಂಬಾ ಥ್ಯಾಂಕ್ಸ್. ಯು ವೆಲ್ಕಮ್. ನಮ್ಮ ಮನೆಯೊಳಗೆ ಎಷ್ಟು ಹೇಳಿದ್ರು ಬುದ್ಧಿ ಇಲ್ಲ. ನಮ್ಮ ಮನೆಯಲ್ಲಿ ದಂಡ ಮಾಡೋರೇ ಜಾಸ್ತಿ ಆಗ್ಬಿಟ್ರು. ಲಕ್ಷ್ಮಿ, ರಕ್ಷ ರಕ್ಷೋ ಜನಾರ್ದನಃ. ಏನ್ರಿ ಅದು? ಗಜಲಕ್ಷ್ಮಿ, ಗಜಲಕ್ಷ್ಮಿ, ಏನೇ ಇದು? ತುಳಸಿ ಮುಂದೆ 2, ಬಾಗಲ್ ಮುಂದೆ 2, ಈಗ ದೇವ್ರ ಮುಂದೆ 2. ದಿನಕ್ಕೆ 6 ಬತ್ತಿ ಅಂಟಿಸಿದ್ರೆ ವೇಸ್ಟ್ ಅಲ್ವೇನೆ? ಆರಿಸ್ಬಿಟ್ರ? ಈಗ ನಿಮಗ್ ಸಮಾಧಾನ ಆಯ್ತಾ? ನನ್ ಕರ್ಮ ನೆಮ್ಮದಿಯಾಗಿ ಪೂಜೆ ಮಾಡ್ಕೊ ಬಿಡಲ್ಲ ಅಂತೀರಲ್ರಿ. ಅಲ್ವೇ, ನಿನ್ ದೇವರು ಒಂದ್ ಕಡ್ಡಿ ಅಂಟಿಸಿದ್ರೆ ಬೇಡ ಅಂತಾನೇನೆ? ಅದ ಹಾಗಲ್ಲ ರೀ. ಹಾಗೂ ಅಲ್ಲ ಹೀಗೂ ಅಲ್ಲ, ದಿನಕ್ಕೆ ಒಂದೇ ಕಡ್ಡಿ ಅಂಟಿಸ್ಬೇಕು ಅಷ್ಟೇ. ಏನಮ್ಮ ಅದು ಅಪ್ಪನ್ ಗಲಾಟೆ? ಅಯ್ಯೋ, ನಿಮ್ಮ ಅಪ್ಪನ್ ಜಿಪ್ಪನ್ ತಂದಲ್ಲಿ ನನ್ ಸಂಸಾರ ಮಾಡಿ ಮಾಡಿ ಸಾಕಾಗ್ ಹೋಗಿದೆ ಕಣೆ. ನೀನೇ ವಿಚಾರಿಸ್ಕೊ ಅವ್ರನ್ನ. ಒಂದಿನ ನೋಡು, ದಿನಕ್ಕೆ 6 ಕಡ್ಡಿ ವೇಸ್ಟ್ ಅಲ್ವೇನಮ್ಮ? ಹೋಗ್ಲಿ ಬಿಡಪ್ಪ, ನಿಮ್ ಜಗಳ ಯಾವಾಗ್ಲೂ ಇದ್ದಿದೆ. ಅಪ್ಪ, ನನ್ ಮೊಬೈಲ್ಗೆ ಕರೆನ್ಸಿ ಹಾಕಿಸ್ಬೇಕು, 100 ರೂಪಾಯಿ ಕೊಡಪ್ಪ. 100 ರೂಪಾಯ? ಕರೆನ್ಸಿ ಹಾಕ್ಸಿ 3 ದಿನ ಆಗ್ಲಿಲ್ಲ, ಮತ್ತೆ ಕರೆನ್ಸಿನ ನಾನ್ ಕೊಡಲ್ಲ. ಮನೇಲಿರೋ ಫೋನ್ ಕೂಡ ಡಿಸ್ಕನೆಕ್ಟ್ ಮಾಡ್ಸಿದೀರಾ, ಇನ್ ಕರೆನ್ಸಿ ಖರ್ಚಾಗದೆ ಇರುತ್ತಾ? ಸುಮ್ನೆ ಕೊಡಿಪಾ. ಅಪ್ಪ, ನಾನ್ ಕೇಳ್ತಾನೆ ಇದೀನಿ, ನೀವು ಹೋಗ್ತಾನೆ ಇದೀರಾ. ನೋ, ನಿನಗೆ ತಿಂಗಳಿಗೆ ಒಂದೇ ಸರ್ತಿ ದುಡ್ಡು. ಹೊರಗಡೆ ಹೋಗ್ಬೇಕಾದ್ರೆ ಫೋನ್ ಮನೇಲಿ ಇಟ್ಬಿಟ್ಟು ಹೋಗು, ಇಲ್ಲಾಂದ್ರೆ ಇನ್ಕಮಿಂಗ್ ಕಾಲ್ ಮಾತ್ರ ಅಟೆಂಡ್ ಮಾಡು. ನಿಮ್ಮ ಹತ್ರ ಮಾತಾಡ್ತೀನಲ್ಲ, ನನಗ್ ಬುದ್ಧಿ ಇಲ್ಲ. ನೀವು ಕೇಳ್ದಾಗೆಲ್ಲ ದುಡ್ಡು ಕೊಟ್ಬಿಟ್ರೆ ಒಳ್ಳೆಯವನು, ಇಲ್ದೆ ಹೋದ್ರೆ ಕೆಟ್ಟವನು. ಸ್ವಾಮಿ ನಾರಾಯಣರಾಯರೇ. ಯಾರದು? ನಾನು ಸಂಜೀವಯ್ಯ. ಬನ್ನಿ ಒಳಗೆ. ಓ ಸಂಜೀವಯ್ಯ, ಬಾರಯ್ಯ, ಬಾ ಬಾ, ಕೂತ್ಕೋ ಕೂತ್ಕೋ. ಏನು ನಿನ್ನ ವೇಷಭೂಷಣಗಳೆಲ್ಲ ಬದಲಾವಣೆ ಆಗೋಗ್ಬಿಟ್ಟಿದೆ? ಕಾಲಕ್ಕೆ ತಕ್ಕ ಹಾಗೆ ಅಪ್ಡೇಟ್ ಆಗ್ತದೆ ಹಾಗೆ. ಅದ್ ಸರಿ, ಬಂದ್ ವಿಷಯ? ನಿಮ್ ಮೊದಲನೇ ಮಗಳು ಅಂಜನಾಗೆ ಗಂಡು ನೋಡಿ ಅಂತ ಹೇಳಿದ್ರಲ್ಲ, ಅದ್ರ ವಿಷಯಕ್ಕೆ ಬಂದೆ. ಫೋಟೋ ತೋರಿಸ್ಲಾ? ಕೊಡು ನೋಡೋಣ. ಕೊಡೋದೆಲ್ಲ ತೋರ್ಸೋದು ಲ್ಯಾಪ್ಟಾಪ್ ಅಲ್ಲಿ. ಅಯ್ಯೋ, ಎಲ್ಲ ಲ್ಯಾಪ್ಟಾಪ್ ಅಲ್ಲ. ನಮಸ್ಕಾರ. ನಮಸ್ಕಾರಮ್ಮ. ನಮಸ್ಕಾರ. ಚೆನ್ನಾಗಿದ್ದೀರಾ? ದೇವರ ದಯದಿಂದ ಚೆನ್ನಾಗಿದ್ದೀನಿ ತಾಯಿ. ನಿಮ್ ಮೊದಲನೇ ಮಗಳು ಅಂಜನಾಗೆ ಗಂಡು ನೋಡಿ ಅಂತ ಹೇಳಿದ್ರಲ್ಲ, ಅದ್ರ ವಿಷಯಕ್ಕೆ ಬಂದೆ. ಓ, ಬಹಳ ಸಂತೋಷ. ಬನ್ನಿ ಬನ್ನಿ, ತಿಂಡಿ ತಿನ್ನಿ ಬನ್ನಿ. ಅಯ್ಯೋ ಬೇಡಮ್ಮ. ಅಯ್ಯಯ್ಯಯ್ಯ, ಅವ್ರು ಇನ್ನೂ ಬಂದ್ ಕೂತಿಲ್ಲ, ಆಗ್ಲೇ ತಿಂಡಿ ಕರಿತಾ ಇದ್ದಲೆ. ಅವರು ಹೊರಗಡೆ ಏನು ತಿನ್ನೋಲ್ಲ.
ಕಾಫಿ ಸಹ ಮನೇಲಿ ಕುಡ್ಕೊಂಡೇ ಹೊರಡೋದು ಅಲ್ವೇ ಸಂಜೀವಯ್ಯ? ನಿಮ್ಮ ಒಂದು ಮನೆ ಬರುವಾಗ ಮಾತ್ರ ಅಷ್ಟೇ, ಉಳಿದ ಕಡೆ ಏನು ತೊಂದರೆ ಇಲ್ಲ. ವೆರಿ ಗುಡ್ ವೆರಿ ಗುಡ್. ನನ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಎಷ್ಟು ವರ್ಷದಿಂದ ನಿಮ್ಮನ್ನ ನೋಡ್ತಾ ಇದ್ದೀನಿ, ಅಷ್ಟು ಅರ್ಥ ಮಾಡ್ಕೊಳ್ತಿದ್ರೆ ಹೇಗೆ? ಸರಿ ಸರಿ ಕೊಡು. ಅಲ್ಲಲ್ಲ ತೋರ್ಸು. ಆ, ನೋಡಿ, ನೀವು ನೋಡಿಮ್ಮ, ಈ ಹುಡುಗನ ಹೆಸರು ಅರವಿಂದ ಅಂತ. ಒಳ್ಳೆ ಹುಡುಗ, ಕೈ ತುಂಬಾ ಸಂಬಳ ತರ್ತಾನೆ. ಕೈ ತುಂಬಾ ಸಂಬಳ ತರ್ತಾನೆ ಅಂತ ಬರೀ 100 ರೂಪಾಯಿಗಳ ಕಟ್ಟುಗಳು ತಂದ್ರೆ ಸಾಲದು. 1000 ಕಟ್ಟುಗಳ ಕಂತೆ ತರೋನಿದ್ರೆ ಹೇಳು. ಈ ಹುಡುಗನ ಹೆಸರು ಚಂದ್ರಕಾಂತ್ ಅಂತ. 60,000 ರೂಪಾಯಿ ಸಂಬಳ. ಬೆಂಗಳೂರಿನಲ್ಲಿ ಆಸ್ತಿ ಇಲ್ಲ, ಊರಿನಲ್ಲಿ 2 ಎಕರೆ ಜಮೀನಿದೆ, 2 ತಂಗಿರ ಮದುವೆ ಮಾಡ್ಬೇಕು, ಬ್ಯಾಂಕ್ ಬ್ಯಾಲೆನ್ಸ್ ನಿಲ್. ಇರೋ 2 ಎಕರೆ ಜಮೀನ್ ಮಾರಿ ತಂಗೀರಿಗೆ ಮದುವೆ ಮಾಡಿದ್ರೆ ಮುಗೀತು. ಆಸ್ತಿ ಖಾಲಿ, ಸಂಬಳ ನೆಚ್ಕೊಂಡೇ ಬದುಕಬೇಕಾಗತ್ತೆ. ನೋಡಯ್ಯ, 1 ಲಕ್ಷ ಸಂಬಳ, ಕಾರು ಬಂಗ್ಲೆ ಇರೋ ಹುಡುಗ ಇದ್ರೆ ಹೇಳು, ಯೋಚನೆ ಮಾಡೋಣ. ಅಷ್ಟೆಲ್ಲ ಅನುಕೂಲ ಇರೋಂತ ಹುಡುಗ ಬೇಕು ಅಂದ್ರೆ ಕನಿಷ್ಠ ಪಕ್ಷ 25-30 ಲಕ್ಷ ರೂಪಾಯಿ ವರದಕ್ಷಿಣೆ ಕೇಳ್ತಾರೆ. ಕೊಡಕ್ಕಾಗತ್ತಾ ನಿಮ್ ಕೈಲಿ? ಒಂದು ಬಿಡಿಕಾಸು ಕೊಡೋಲ್ಲ. ವರದಕ್ಷಿಣೆ ಕೊಡೋದು ತಗೊಳ್ಳೋದು ಎರಡೂನು ಕಾನೂನು ಪ್ರಕಾರ ಅಪರಾಧ ಅಂತ ಗೊತ್ತಿಲ್ವಾ ನಿನಗೆ? ಒಬ್ಬ ಹುಡುಗ ಇದ್ದಾನೆ, ಅವನೇ ಬೇಕಾದ್ರೆ 5 ಲಕ್ಷ ರೂಪಾಯಿ ವರದಕ್ಷಿಣೆ ಕೊಡ್ತಾನೆ. ಆದ್ರೆ ಒಂದ್ ಕಂಡೀಷನ್. ಏನದು? ಹುಡುಗನ್ನ ಮನೆ ಅಳಿನನ್ನಾಗಿ ಮಾಡ್ಕೋಬೇಕು. ಧಾರಾಳವಾಗಿ. ಅದೇ ತಾನೇ ನನಗೂ ಬೇಕಾಗಿರೋದು. ಸ್ವಲ್ಪ ಇರಿ, ಹುಡುಗನ್ ತಂದೆ ತಾಯಿನೂ ಜೊತೆ ಇರ್ತಾರೆ, ಅವ್ರನ್ನೂ ನೋಡ್ಕೋಬೇಕು. ನೀವು ಹೂಲ್ನಿ, ಈಗಲೇ ಫೋಟೋ ತೋರಿಸ್ತೀನಿ. ಹೇಳಿ. ಆಮೇಲೆ 5 ಲಕ್ಷ ರೂಪಾಯಿ ವಧು ದಕ್ಷಿಣ ಕೊಡ್ತಾರಂತೆ, ಅವ್ರ ಸಂಸಾರನು ನಾವೇ ನೋಡ್ಕೋಬೇಕಂತೆ. ನಮ್ಮ ಹೆಣ್ಮಕ್ಳಿಗೆ ನಾನೇ ಹುಡುಗನ್ ನೋಡ್ಕೊಂಡ್ ಬರ್ತೀನಿ, ನೀನೇನ್ ನೋಡ್ಬೇಕಾಗಿಲ್ಲ. ಹೇಳಿ ಆಮೇಲೆ. ಅಮ್ಮ, ನಾನ್ ಬಂದ್ ಕೆಲ್ಸ ಆಯ್ತು. ನೋಡಿ, ನಿಮ್ ಯಜಮಾನ್ ಹುಡುಕೋ ಗಂಡಿನ ಬಗ್ಗೆ ಸರಿಯಾಗಿ ವಿಚಾರಿಸಿ ಮದುವೆ ಮಾಡ್ಕೊಡಿ. ಇಲ್ಲ ಅಂದ್ರೆ ದುಡ್ಡು ಆಸೆಗೋಸ್ಕರ ನಿಮ್ ಮಗಳ ಬಾಳನ್ನೇ ಹಾಳು ಮಾಡ್ಬಿಡ್ತಾರೆ. ನಾನ್ ಯಾಕಯ್ಯ ಹಾಳು ಮಾಡ್ತೀನಿ? ನೋಡ್ತಾ ಇರೋ ಎಂತ ಹುಡುಗನ್ ತಗೊಂಡ್ಬರ್ತೀನಿ ಅಂತ. ತರ್ತೀರಾ ಬರ್ತೀನಿ. ಹೋಗೋ, ಬರ್ಬೇಡ. ಯಾಕ್ರಿ ಆಸ್ತಿ ಅಂತ ಹೊಡ್ಕೋತೀರಾ? ಇಷ್ಟೊಂದು ಆಸ್ತಿ ಇದ್ರುನು ನಮ್ ಹೆಣ್ಮಕ್ಳಿಗೆ ಸುಖ ಸಂತೋಷ ತಂದ್ಕೊಡೋದು ಈ ಆಸ್ತಿ ಅಲ್ಲ ರೀ, ಒಳ್ಳೆ ಗುಣ ಇರೋ ಹುಡುಗ್ರು. ಗಜು, ನೀನು ನನಗೆ ಉಪದೇಶ ಮಾಡೋ ಹಂತಕ್ ಬಂದ್ಬಿಟ್ಟಿಯಾ? ಹೋಗೋ ಹೋಗೋ, ಅಡಿಗೆ ಮನೆ ಕೆಲಸ ನೋಡೋಗೋ. ನಿಮ್ ಹತ್ರ ಎಷ್ಟು ಹೊಡ್ಕೊಂಡ್ರು ಅಷ್ಟೇ. ಗಜಲಕ್ಷ್ಮಿ ಬಂದ್ಬಿಟ್ಲು. ನೋಡಿ ಸರ್, ಆ ಟೆಂಡರು ನನಗೆ ಸಿಗ್ಬೇಕು. ಬೇರೆಯವರು ಎಷ್ಟು ಕೊಟೇಶನ್ ಕೊಟ್ಟಿದ್ದಾರೆ ನನಗೆ ಹೇಳಿ, ಅದಕ್ಕಿಂತ ಕಮ್ಮಿ ಕೊಟೇಶನ್ ನಾನು ನಿಮಗೆ ಕೊಡ್ತೀನಿ. ನೋಡಿ ಗೌಡ್ರೆ, ಹಾಗೆಲ್ಲ ಟೆಂಡರ್ ಬಗ್ಗೆ ಇನ್ಫಾರ್ಮೇಶನ್ ಕೊಡಕ್ ಆಗಲ್ಲ. ನಿಮ್ ರೇಟ್ ಕೊಟ್ ಮಾಡಿ ನೋಡೋಣ. ಸಾಹೇಬ್ರನ್ನ ಕೇಳಿದ್ರೆ ನಿಮ್ ಕಡೆ ಬೆಳ್ ತೋರಿಸ್ತಾರೆ, ನೀವು ನೋಡಿದ್ರೆ ಹಿಂಗೆ ಹೇಳ್ತೀರಾ. ನಿಮ್ಗೇನಾದ್ರೂ ಬೇಕಾದ್ರೆ ಹೇಳಿ, ನಾನು ಕೊಡೋದಕ್ಕೆ ರೆಡಿ ಇದ್ದೀನಿ. ನಿಮಗ್ ಕೊಡ್ತಿರೋ ಮರ್ಯಾದೆನ್ ಕೆಡಿಸ್ಕೋಬೇಡಿ, ಮೊದಲಿನಿಂದ ಹೊರಡಿ. ಏನೇ ನೀನ್ ನನಗೆ ಮರ್ಯಾದೆ ಕೊಡೋದು? ಈ ಟೆಂಡರ್ನ ಹೆಂಗ್ ತಗೋಬೇಕು ಅಂತ ನೀನ್ ಚೆನ್ನಾಗ್ ಗೊತ್ತು. ಏಯ್, ಬಾಯಿ ಮುಚ್ಕೊಂಡಿಲ್ಲಿಂದ ಹೊರಡ್ತೀಯಾ ಇಲ್ಲ ಪೊಲೀಸಿಗೆ ಫೋನ್ ಮಾಡ್ಲಾ? ಹೋಗ್ತೀನಿ. ಈ ಕೆಲಸ ಏನಾದ್ರು ನನ್ನ ಕೈ ತಪ್ಪಿದ್ರೆ ನಿನ್ನ ಗತಿ ಅಷ್ಟೇ. ಈಗ ನೀನ್ ಸುಮ್ನೆ ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ನಿನ್ನ ಗತಿ ಅಷ್ಟೇ. ನಡೀರೋ. ಏನಪ್ಪ ಇದು? ಅಲ್ಲ ಕೃಷ್ಣ, ಅವನ್ ಎದುರು ಹಾಕೊಂಡ್ರೆ ಕಷ್ಟ ಆಗಲ್ವಾ? ನನಗೇನು ಕಷ್ಟ ಆಗಲ್ಲ. ಅವನೇನಾದ್ರೂ ಮತ್ತೆ ಬಂದ್ರೆ ಇದನ್ನೆಲ್ಲ ಹೇಳ್ಕೊಟ್ಟಿದ್ ನೀವೇ ಅಂತ ಹೇಳ್ಬಿಡ್ತೀನಿ. ಓಕೆನಾ? ನೀನು ಸವಾಸ ಬೇಡ ಕಣಯ್ಯ. ನೀವ್ ವೇಟ್ ಕೊಡ್ರಿ. ಅಯ್ಯೋ, ಏ ಅಂಜು, ಏನಮ್ಮ? ನಿಮ್ಮಪ್ಪ ಕರೀತಾ ಇದಾರೆ ಕಣೆ. ಏನಂತೆ? ಇನ್ನೇನಂತೆ, ಮದ್ವೆ ವಿಷಯ. ಅಮ್ಮ, ಎಷ್ಟು ಸಲ ಹೇಳಿದೀನಿ ನಂಗ್ ಈಗ್ಲೇ ಮದ್ವೆ ಬೇಡ ಅಂತ. ಹಾಗಂದ್ರೆ ಹೇಗಮ್ಮ? ನನ್ ಮಾತ್ ಕೇಳ್ತಾರ ನಿಮ್ಮಪ್ಪ? ನೀನೇ ಬಂದ್ ನೇರವಾಗಿ ಹೇಳ್ಬಿಡಮ್ಮ. ನಡಿ. ಲಕ್ಷಣವಾಗಿದ್ದಾನೆ. ಏನಪ್ಪ ನೀವು ಈಗ್ಲೇ ಮದ್ವೆ ಬೇಡ ಅಂದ್ರೆ ಸುಮ್ನೆನೆ ಇರಲ್ಲ. ತುಂಬಾ ಒಳ್ಳೆ ಸಂಬಂಧ ನಮ್ಮ. ನಾಳೆ ಕೈ ತಪ್ಪೋಯ್ತು ಅಂತ ಪಶ್ಚಾತ್ತಾಪ ಪಡಬಾರ್ದು. ಫೋಟೋ ನೋಡು, ನಾಡಿದ್ದು ನಿನ್ ನೋಡಕ್ ಮನೆಗ್ ಬರ್ತಾ ಇದ್ದಾರೆ. ಅದ್ ಹಾಗಲ್ಲಪ್ಪ. ಮೊದಲು ಫೋಟೋ ನೋಡು ಒಂದೇ. ಅಪ್ಪ, ಇವನ್ ವಯಸ್ಸೆಷ್ಟು? 32 ಅಂತಮ್ಮ. ಇವನ್ ಡೇಟ್ ಆಫ್ ಬರ್ತ್ ನೋಡಿದ್ರೆ 36 ವರ್ಷ ಅಂತ ಗೊತ್ತಾಗತ್ತೆ. ತಗೊಮ್ಮ. ಅಯ್ಯಪ್ಪ, ಏನ್ರಿ ನೀವು
ವಯಸ್ಸಿನ ಅಂತರನೂ ಗೊತ್ತಾಗಲ್ವಾ? ಆಸ್ತಿ ಅಂತರ ನಮಗೂ ಅವ್ರಿಗೂ ತುಂಬಾ ಜಾಸ್ತಿ ಇದೆ. ಅಪ್ಪ ನನ್ಗೂ ಹೆಂಗೋ ವಯಸ್ಸಿನ ನಂತರ ತುಂಬಾ ಇದೆ. ನೋಡಮ್ಮ, ಮೊನ್ನೆ 114 ವರ್ಷದ ಮುದುಕ 18 ವರ್ಷದ ಹುಡುಗಿನ ಮದುವೆ ಮಾಡ್ಕೊಂಡಿದ್ದು ಪೇಪರ್ ಅಲ್ಲಿ ಬಂದಿದೆ. ಅಂತದ್ರಲ್ಲಿ ಈ 8-10 ವರ್ಷದ ವ್ಯತ್ಯಾಸ ಏನ್ ಮಹಾ? ನೋಡಿ, ಹೀಗೆ ನೀವೇನಾದ್ರು ನನ್ನನ್ನು ಫೋರ್ಸ್ ಮಾಡ್ತಾ ಇದ್ರೆ ನಾನು ಯಾವ್ದಾದ್ರು ಹುಡುಗನ್ ಲವ್ ಮಾಡಿ ಮದ್ವೆ ಆಗಿ ಹೊರಟೋಗ್ತೀನಿ ಅಷ್ಟೇ. ಛೆ! ನಾನು ಅಷ್ಟೇ. ಈ ಹುಡುಗನ್ಗೆ ಅಲ್ಲಲ್ಲ, ಈ ಮುದುಕನ್ಗೆ ನನ್ ಮಗಳನ್ನ ಕೊಡಲ್ಲ, ತಿಳ್ಕೊಳ್ಳಿ. ಏನಯ್ಯ ನಿನ್ ಗತಿ? ಇನ್ನ ಬರ್ಲಿಲ್ವೇ? ಹಾಯ್. ಹಾಯ್. ತಗೊಳ್ಳಿ, ನೆನ್ನೆ ನೀವು ಕೊಟ್ಟಿದ್ದು. ಥ್ಯಾಂಕ್ ಯು. ನಾನ್ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ನೆನ್ನೆ ನೀವು ಸರಿಯಾದ ಟೈಮಿಗೆ ನನ್ನ ಮಾನ ಉಳಿಸ್ಬಿಟ್ರಿ. ಅದೇನೋ ಕೆಲವ್ರನ್ನ ಒಂದೊಂದ್ಸಲ ನೋಡಿದ್ರೆ ಒಳ್ಳೆಯವರು ಅನ್ನಿಸ್ತಾರೆ. ಅದಕ್ಕೆ ನೆನ್ನೆ ನಾನ್ ನಿಮ್ಗೆ ಹೆಲ್ಪ್ ಮಾಡ್ದೆ. ನನ್ನ ಬಗ್ಗೆ ಅಷ್ಟು ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ದೀರಲ್ಲ, ತುಂಬಾ ಥ್ಯಾಂಕ್ಸ್. ಇಟ್ಸ್ ಓಕೆ. ಬಸ್ ಬಂತು. ಬಸ್ ಬಸ್ ಬನ್ನಿ ಬನ್ನಿ. ಓಕೆ. ನಿಮ್ಮನ್ನ ಹೇಗೆ ಅಪ್ರೋಚ್ ಮಾಡ್ಲಿ? ಹಲೋ ಮಿಸ್ಟರ್, ಪ್ಲಾನ್ ಮಾಡ್ತೀನಿ. ಹಲೋ. ಇವತ್ತಾದ್ರೂ ಟಿಕೆಟ್ ತಗೊಳಕ್ ದುಡ್ಡು ತಗೋ ಬಂದಿದ್ದೀರಾ? 2 ಕಾರ್ಪೊರೇಷನ್. 2 ಕಾರ್ಪೊರೇಷನ್? ಇನ್ನೊಬ್ರು ಯಾರು? ಅವರು. ಓಹೋ, ನೆನ್ನೆ ಸಿಂಗಲ್ ಟಿಕೆಟ್ ಇದ್ದಿದ್ದು ಇವತ್ತು ಡಬಲ್ ಆಗೋಯ್ತಾ? ಅವ್ರಿಗೆ ಹೇಳಿ ಅವ್ರ ಟಿಕೆಟ್ನು ನಾನೇ ತಗೊಂಡಿದ್ದೀನಿ ಅಂತ. ರೇ ಮಿಸ್ಟರ್, ನಾನ್ ಕಂಡಕ್ಟರ್ ಕೆಲಸ ಬಿಟ್ಟು ಈ ಮೀಡಿಯೇಟರ್ ಕೆಲಸ ಬೇರೆ ಮಾಡ್ಬೇಕಾ? ನೋ ಪ್ರಾಬ್ಲಮ್. ಥ್ಯಾಂಕ್ ಯು ಥ್ಯಾಂಕ್ ಯು. ತಗೊಳ್ಳಿ ಥ್ಯಾಂಕ್ಸ್. ಟಿಕೆಟ್. ಒಂದ್ ಕಾರ್ಪೊರೇಷನ್ ಕೊಡಿ. ನಿಮ್ ಟಿಕೆಟ್ ನ ಅವ್ರು ತಗೊಂಡಿದ್ದಾರೆ ನೋಡಿ. ಟಿಕೆಟ್ ಪ್ಲೀಸ್ ಪ್ಲೀಸ್. ನಾನು ನೀವು ಕಾಫಿಗೆ ಬರ್ತಿರೋ ಇಲ್ವೋ ಅಂತ ಅನುಮಾನ ಪಟ್ಟಿದ್ದೆ. ನಾನು ಅವತ್ ಹೇಳಿದ್ದು ನೆನ್ಪಿದ್ಯಾ ನಿಮ್ಗೆ? ಕೆಲವ್ರನ್ನ ನೋಡಿದ ತಕ್ಷಣ ಒಳ್ಳೆಯವ್ರಿರ್ಬೇಕು ಅಂತ ಅನ್ಸುತ್ತೆ ಅಂತ. ನನ್ ಮನ್ಸಿಗೆ ನೀವು ಒಳ್ಳೆಯವರು ಅಂತ ಅನ್ಸುತ್ರಿ, ಅದಕ್ಕೆ ಬಂದೆ. ನಿಮ್ಗೆ ಇನ್ನೊಂದ್ ವಿಷಯ ಗೊತ್ತಾ? ತುಂಬಾ ದಿವಸದಿಂದ ನಾನ್ ನಿಮ್ಮನ್ನ ಅಬ್ಸರ್ವ್ ಮಾಡ್ತಾ ಇದ್ದೆ. ನೀವೊಬ್ರ ಕಡೆ ಕೂಡ ಕಣ್ಣೆಗ್ ಸಹ ನೋಡ್ತಿರ್ಲಿಲ್ಲ. ಅದಕ್ಕೆ ಅವತ್ತು ಟಿಕೆಟ್ ದುಡ್ಡು ಕೊಟ್ಟಿದ್ದು. ಥ್ಯಾಂಕ್ಸ್. ಮತ್ತೆ ನಂದು ಇನ್ನೊಂದು ಪ್ರಶ್ನೆ. ಏನು? ಹುಡುಗಿರ್ ಫ್ರೆಂಡ್ ಆದ ತಕ್ಷಣ ಡೇಟಿಂಗು ಅದು ಇದು ಅಂತ ಯೋಚನೆ ಮಾಡೋ ಕಾಲ ಇದು. ನಾನ್ ನಿಮ್ಮನ್ನ ಡೈರೆಕ್ಟ್ ಆಗಿ ಕೇಳ್ತೀನಿ. ಗಾಬರಿ ಆಗ್ಬೇಡಿ. ನಿಮ್ ಮನೆಗ್ ಬಂದು ನಿಮ್ ತಂದೆ ತಾಯಿ ಹತ್ರ ಮಾತಾಡ್ಬೋದಾ? ಏನ್ ವಿಷಯ ಅಂತ? ನಾನ್ ನಿಮ್ಮನ್ನ ಮದುವೆ ಆಗ್ತೀನಿ ಅಂತ. ಅಯ್ಯಯ್ಯೋ, ಸದ್ಯಕ್ ಬೇಡ. ಸಮಯ ನೋಡಿ ನಾನೇ ಹೇಳ್ತೀನಿ. ಹಾಗ್ ಬನ್ನಿ. ಅಂದ್ರೆ ನಿಮಗೆ ನನ್ ಬಗ್ಗೆ ಒಪ್ಪಿಗೆ ಇದೆ ತಾನೇ? ಥ್ಯಾಂಕ್ ಯು.
ಥ್ಯಾಂಕ್ ಯು ವೆರಿ ಮಚ್. ಅಂಜು ಅಂಜು ಟಂಟಣ ಯಾವೂರವ ಇವ ಯಾವೂರವ ಏನ್ ಚಂದ ಕಾಣಿಸ್ತಾನೆ ಯಾವೂರವ. ನೋಡ್ದ್ಯಾ ಹುಡುಗ ಹೇಗಿದ್ದಾನೆ? 1,00,000 ರೂಪಾಯಿ ಸಂಬಳ, ತಿಂಗಳಿಗೆ 6 ಕೋಟಿ ರೂಪಾಯಿ ಆಸ್ತಿ. ನಿಮ್ಮಮ್ಮ ಕೊಟ್ಟಿದ್ದನ್ನ ಮುಚ್ಚಿಡು, ಸುಮ್ಮನೆ ಕಣ್ಣು ಮುಚ್ಕೊಂಡು ಒಪ್ಕೊಂಡ್ಬಿಡು. ನಿಮ್ ಮನೆಗ್ ಬಂದು ನಿಮ್ ತಂದೆ ತಾಯಿ ಹತ್ರ ಮಾತಾಡ್ಬಹುದಾ? ಆ, ಏನ್ ವಿಷಯ ಅಂತ? ನಿಮ್ಮನ್ನ ಮದ್ವೆ ಆಗ್ತೀನಿ ಅಂತ. ಅಂಜು, ದೇವ್ರೆ, ತಂದೆ ತಾಯಿ ಇಲ್ದಿರೋ ಅನಾಥ ನಾನು. ಇದುವರೆಗೂ ನಿನ್ನ ಏನು ಕೇಳ್ಕೊಂಡಿಲ್ಲ. ಈ ಹುಡುಗಿ ನನಗ್ ಸಿಗೋ ಹಾಗೆ ಮಾಡಪ್ಪ. ಹೋಗೋಣ. ಸೊ ನಿಮ್ ತಂದೆಗೆ ಆಸ್ತಿನೂ ಇದ್ದು ಮನೆಯಲ್ಲಿ ಆಗುವಂತ ಹುಡುಗ ಬೇಕು ಅಲ್ವಾ? ಹೌದು. ಮತ್ತೆ ನಮ್ಮಿಬ್ರಿಗೂ ಸೊಲ್ಯೂಷನ್? ನಮ್ ತಂದೆ ಆಸೆ ಪ್ರಕಾರ ಅಂತೂ ನಾವಿಬ್ರು ಮದ್ವೆ ಆಗಕ್ಕಾಗಲ್ಲ. ನಮ್ಮಿಬ್ರು ಇಷ್ಟದಂತೆ ಪ್ಲಾನ್ ಮಾಡ್ಬೇಕು ತಾನೇ? ಎಸ್. ಹೇಗ್ ಪ್ಲಾನ್ ಮಾಡೋದು? ನಮ್ ತಂದೆ ಬಂದ್ಬಿಟ್ರು. ಎಲ್ಲಿ? ನಮ್ಮಿಬ್ರು ನೋಡಿ ಬಚ್ಚಿಟ್ಕೊಂಡಿದ್ದಾರೆ. ನಾನ್ ಫೋನ್ ಮಾಡ್ತೀನಿ, ಮತ್ತೆ ಸಿಗ್ತೀನಿ. ಓಕೆ ಬಾಯ್. ಅಂಜು, ಯಾರು ಕಾಣ್ತಾನೆ ಇಲ್ವಲ್ಲ? ನೀವೇ ನನ್ನ ಮಾವ? ಬಂದ್. ಹುಡುಕಿ ಚೆನ್ನಾಗಿ ಹುಡುಕಿ. ನನ್ನ ಹಿಂದೆನೆ ಬಚ್ಚಿಟ್ಕೋತೀಯಾ? ನಿನ್ ಹೆಸರು, ಕುಲ, ಗೋತ್ರ, ಅಡ್ರೆಸ್ ಕಂಡುಹಿಡಿದೆ ಬಿಡೋದೇ ಇಲ್ಲ. ನಿನ್ ಮೀಟ್ ಮಾಡೇ ಮಾಡ್ತೀನಿ. ಅಯ್ಯೋ, ಈ ಫೈಲ್ ಇಡಕ್ ಹೋಗಿ ಆ ಫೈಲ್ ಇಟ್ನಾ? ಟೈಮ್ ಆಯ್ತು. ಈ ಮಾವನ್ ಬೇರೆ ನೋಡ್ಬಿಟ್ಟು ಒಳ್ಳೆ ಟೆನ್ಷನ್ ಆಗೋಗಿದೆ ನನಗೆ. ಅವ್ವ, ದೇವ್ರೆ. ಏನಪ್ಪಾ ಕೃಷ್ಣ, ಬೆಳಗಿನಿಂದಲೂ ಟೆನ್ಷನ್ ನಲ್ಲಿ ಇದ್ದಾಗಿದೆಯಲ್ಲ, ಏನಾಯ್ತು? ಅದು ಬೆಳಿಗ್ಗೆ ನಾನು ಲವ್ ಮಾಡ್ತಿದ್ನಲ್ಲ ಹುಡುಗಿ ಅಂಜು, ಇಬ್ರು ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ಸಡನ್ ಆಗಿ ಅವ್ರ ಅಪ್ಪ ಬಂದ್ಬಿಟ್ರು. ನಿಮ್ಮಿಬ್ರು ನೋಡ್ಬಿಟ್ರಾ? ನೋಡ್ಬಿಟ್ರು. ಸಖತ್ ಕಿಲಾಡಿ ಮನುಷ್ಯ. ಕಿಲಾಡಿನಾ? ನಮ್ಮಿಬ್ರು ನೋಡಿ ಅವ್ರು ಬಚ್ಚಿಟ್ಕೊಂಡ್ಬಿಟ್ರು. ನಮ್ಮನ್ನೇ ಹುಡುಕ್ತಿದಾರೆ ಅಂತ ಗೊತ್ತಾಯ್ತು. ನಾನು ತಪ್ಪಿಸ್ಕೊಂಡು ಓಡ್ ಬಂದ್ಬಿಟ್ಟೆ. ಪರವಾಗಿಲ್ಲ ಕಣಯ್ಯ. ಯಾರ್ ಬೇಕು ಸರ್? ಅದು ಕೃಷ್ಣ ಅನ್ನೋರು. ಅವರೇ ನಮ್ಮ ಮಾವ. ನಿಮ್ ಮಾವನ? ಹೋಗಿ ಅದೇನು ಅಂತ ವಿಚಾರಿಸಿ. ನನ್ನೇನಾರ ಕೇಳಿದ್ರೆ ಬಿಸಿ ಇದಾರೆ ಅಂತ ಮ್ಯಾನೇಜ್ ಮಾಡಿ. ಆಮೇಲೆ
ನಾನಿಲ್ಲಿ ಕ್ಲರ್ಕ್ ಆಗಿದ್ದೀನಿ ಅಂತ ಮಾತ್ರ ಅವ್ರಿಗೆ ಗೊತ್ತಾಗೋದು ಬೇಡ. ಇದೇ ಆಫೀಸಲ್ಲಿ ಇರೋದು ಅಂತ ಗೊತ್ತಾಯ್ತು. ಹೌದು ರಾಮು ಸರ್. 2 ಕಾಫಿ ತಗೊಂಡು ಬಾ. ಸರಿ ಸರ್. ಯಾರು ನೋಡ್ಬೇಕಾಗಿತ್ತು ಅಂದ್ರೆ ಕೃಷ್ಣ ಅವ್ರನ್ನ. ಅಂದ್ರೆ ನಮ್ ಸಾಹೇಬ್ರನ್ನ. ಕೃಷ್ಣ ಅವರು ಅಂದ್ರೆ ನಿಮ್ ಸಾಹೇಬ್ರ? ಹೌದು, KS ಆಫೀಸರು. ಓ, KS ಆಫೀಸರ್. ಅಂದ ಹಾಗೆ ನೀವ್ಯಾರು? ನಾನು ಅವ್ರ ಸಂಬಂಧಿಕರು, ಸ್ವಲ್ಪ ನೋಡ್ಬೇಕಾಗಿತ್ತು. ಸಾಹೇಬ್ರು ಮೀಟಿಂಗ್ ನಲ್ಲಿ ಬ್ಯುಸಿ ಆಗಿದ್ದಾರೆ. ನಾಳೆ ಬನ್ನಿ. ಓ, ನಾಳೆ ಬರ್ತೀನಿ. ತಮ್ಮ ಹೆಸರು? ನಾರಾಯಣ್ ರಾವ್ ಅಂತ. ನಾರಾಯಣ ರಾವ್. ಸಾಹೇಬ್ರು ಬಂದ ಕೂಡ ಹೇಳ್ತೇನೆ. ಅವರು KS ಆಫೀಸರ್ ತಾನೆ? ಅಯ್ಯೋ, ಅನುಮಾನವೇ ಬೇಡ. ನಮ್ಮ ಸಾಹೇಬ್ರು ನೋಡಿದ್ರೆ ಇಡೀ ಸ್ಟಾಪೇ ಗಡ 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 ನಡುಗುತ್ತೆ. ಹ್ಮ್? ಹಾ. ಸರಿ, ನಾಳೆ ಬರ್ತೀನಿ. ಅಬ್ಬಾ. ಏನಂದ್ರು? ಅವರು ಕೃಷ್ಣ ಅವ್ರು ನೋಡ್ಬೇಕು ಅಂದ್ರು. ಹಾ, ಸಾಹೇಬರು ಈಗ ಬ್ಯುಸಿ ಆಗಿದ್ದಾರೆ, ಸಾಧ್ಯವಿಲ್ಲ ಅಂದೆ. ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ. ಅವ್ರು ಹುಡ್ಕೊಂಡ್ ಬಂದಿದ್ದು ನನ್ನನ್ನೇ. ಮತ್ತೆ ಈಗ ಏನ್ ಮಾಡ್ತೀಯ? ಯೋಚನೆ ಮಾಡೋಣ. ಅಮ್ಮ, ನನ್ ಮದ್ವೆಗೇನಮ್ಮ ಅಂತ ಅರ್ಜೆಂಟು? ಇನ್ನು ಸ್ವಲ್ಪ ದಿನ ಆಗ್ಲಿ ಅಂತ ಅಪ್ಪ ಹತ್ರ ಹೇಳಮ್ಮ. ಅಯ್ಯ, ನಿಮ್ಮಪ್ಪ ಯಾವತ್ತಾನೆ ನನ್ ಮಾತ್ ಕೇಳಿದ್ದಾರೆ? ಅವ್ರ ಮನ್ಸಿಗೆ ಹೇಗ್ ತೋಚುತ್ತೋ ಹಾಗೆ ತಾನೇ ಮಾಡೋದು. ಅಮ್ಮ, ಒಂದ್ ಮಾತ್ ಹೇಳಮ್ಮ ಪ್ಲೀಸ್. ಅಲ್ವೇ? ಹೇಗಿದ್ರು ನಿನ್ ಕಾಲೇಜ್ ಮುಗ್ದಿದೆ. ಇವತ್ತೆಲ್ಲ ನಾಳೆ ಮದ್ವೆ ಆಗ್ಲೇಬೇಕಲ್ವಾ? ಅದ್ ಯೋಚನೆ ಹಾಗೆ ಮಾಡಬೇಡ ಗಜೋ. ನನ್ನ ಮಗಳು ನಾನ್ ನೋಡಿದ ಗಂಡನ್ನೇ ಮದುವೆ ಆಗೋದು. ಹುಡುಗನ ಹೆಸರು ಕೃಷ್ಣ ಅಂತ. KAS ಆಫೀಸರು. ಸರ್ಕಾರಿ ಕಾರು, ಸರ್ಕಾರಿ ಬಂಗ್ಲೆ, ಕೈ ತುಂಬಾ ಸಂಬಳ. ಮನಸ್ಸು ಮಾಡಿದ್ರೆ ನಮಗಿಂತ 10ರಷ್ಟು ಆಸ್ತಿ ಸಂಪಾದನೆ ಮಾಡಬಹುದು. ನಾನು ಹೇಳ್ದಾಗ ಕೇಳಮ್ಮ. ಕಣ್ಣು ಮುಚ್ಕೊಂಡು ಕೃಷ್ಣನ್ ಮದುವೆ ಆಗೋಕೆ ಒಪ್ಕೋ. ಅವರಿವತ್ತು ಬ್ಯುಸಿ ಇದ್ರು, ನಾಳೆ ಹೋಗಿ ಮೀಟ್ ಮಾಡ್ಕೊಂಡ್ ಬರ್ತೀನಿ. ಗಜೋ, ತುಂಬಾ ಹರ್ಷವಾಗ್ತಾ ಇದೆ, ಬಡ್ಸ್ ಬಾ. ನಡೀರಿ. ಹಾಯ್ ಅಂಜು. ನಾನ್ ನಿಮ್ ಹತ್ರ ಸ್ವಲ್ಪ ಅರ್ಜೆಂಟ್ ಆಗಿ ಮಾತಾಡ್ಬೇಕಾಗಿತ್ತು. ನಾನು ನಿನಗೆ ಅರ್ಜೆಂಟಾಗಿ ಒಂದು ವಿಷಯ ಹೇಳಬೇಕಿತ್ತು. ಏನದು? ನಿಮ್ ತಂದೆ ಇವತ್ತು ನನ್ನ ಮೀಟ್ ಮಾಡಕ್ಕೆ ಅಂತ ನಮ್ಮ ಆಫೀಸಿಗೆ ಬಂದ್ಬಿಟ್ಟಿದ್ರು. ನಾನು ದೂರದಿಂದಾನೇ ಅವ್ರನ್ನ ನೋಡಿ ಮ್ಯಾನೇಜ್ ಮಾಡ್ಬಿಟ್ಟೆ. ನಮ್ ಕಲೀಗು ಸಾಹೇಬ್ರು ಬಿಸಿ ಇದಾರೆ ಅಂತ ಹೇಳಿ ಅವ್ರನ್ನ ಕಳಿಸ್ಬಿಟ್ಟಿದ್ದಾರೆ. ಆಮೇಲೆ ಏನು, ಹಾಗೆ ಹೊರಟೋದ್ರು. ಹೌದು, ಅವ್ರು ಹೇಗ್ ಬಂದ್ರು ನಿಮ್ಮ ಆಫೀಸ್ಗೆ? ದೇವಸ್ಥಾನದಲ್ಲಿ ನಮ್ಮಿಬ್ರು ನೋಡ್ಬಿಟ್ರಲ್ಲ, ಹೇಗೋ ಪತ್ತೆ ಮಾಡಿ ನಮ್ಮ ಆಫೀಸಿಗೆ ಬಂದ್ಬಿಟ್ಟಿದ್ದಾರೆ. ಅವ್ರ ಮನೆಗ್ ಬಂದ್ ಏನ್ ಹೇಳಿದ್ರು ಗೊತ್ತಾ? ಏನ್ ಹೇಳಿದ್ರು? ನೋಡಮ್ಮ, ನೀನ್ ಮದ್ವೆ ಆಗೋ ಹಾಗಿದ್ರೆ ಕೃಷ್ಣ ಅನ್ನೋ ಆಫೀಸರ್ನೇ ಮದ್ವೆ ಆಗ್ಬೇಕು ಅಂತ ಹೇಳಿದ್ರು. ಅವರು ನಿಮ್ಮನ್ನ KAS ಆಫೀಸರ್ ಅಂತ ಅನ್ಕೊಂಡಿದ್ದಾರೆ. ನಾಳೆ ಮತ್ತೆ ನಿಮ್ ಆಫೀಸ್ ಹತ್ರ ಬರ್ತಾರೆ, ಸ್ವಲ್ಪ ಹುಷಾರು. ಬರ್ಲಿ ಬಿಡು, ನಾನ್ ಮ್ಯಾನೇಜ್ ಮಾಡ್ತೀನಿ. ಓಕೆ, ಬಾಯ್. ಓಕೆ, ಬಾಯ್. ರೀ ಪ್ರಸಾದ್, ಒಂದ್ ನಿಮಿಷ ಬನ್ನಿ. ಏನು? ಚೆನ್ನಡ ಬನ್ನಿ. ಮೇಡಮ್. ಏನಪ್ಪ ಕೃಷ್ಣ? ನಾಳೆ ನಮ್ಮ ಮಾವ ಮತ್ತೆ ಆಫೀಸಿಗೆ ಬರ್ತಿದ್ದಾರೆ. ಹೇಗಿದ್ರು ಸಾಹೇಬ್ರು ರಜದಲ್ಲಿದ್ದಾರೆ. ನೀವೆಲ್ಲ ಸ್ವಲ್ಪ ನಾನೇ ಸಾಹೇಬ್ರು ಅನ್ನೋ ರೀತಿಲಿ ಕೋಆಪರೇಟ್ ಮಾಡ್ತೀರಾ? ಆಯ್ತು ಬಿಡು ಕೃಷ್ಣ, ಅಷ್ಟು ಮಾಡಕ್ಕಾಗಲ್ವಾ? ಡೋಂಟ್ ವರಿ, ನಾನಿದ್ದೇನೆ. ಥ್ಯಾಂಕ್ ಯು. ಡೋಂಟ್ ವರಿ ಕೃಷ್ಣ, ನಾವಿದೀವಿ. ಥ್ಯಾಂಕ್ ಯು ಮೇಡಮ್. ಹಾಯ್ ಅಂಜು. ಏನು ಒಳ್ಳೆ ಮೂಡಲ್ಲಿದ್ಯಾ? ಹುಡ್ಗ ಓಕೆನಾ? ನೋಡೋಣ. ಒಳ್ಳೆ ಆಫೀಸರ್ ಅಂತೆ. ಹೇಗೋ ಅಪ್ಪನ್ ಪ್ರಯತ್ನ ಮಾತ್ರ ಸಕ್ಸಸ್ಫುಲ್ ಆಯ್ತು. ಹೇಗೆ? KAS ಆಫೀಸರ್ ಅಂದ್ರೆ ಕಮ್ಮಿನಾ? ಒಳ್ಳೆ ಸಂಬಳ ಜೊತೆಗೆ ಸಮಥಿಂಗ್ ಸಕ್ಕತ್ತಾಗಿರ್ತಾರೆ. ಚೆನ್ನಾಗ್ ಆಸ್ತಿ ಕೂಡ ಮಾಡಿರ್ತಾರಂತೆ. ಹೌದು, ಅಪ್ಪನ್ ಇವ್ರು ಹೇಗ್ ಗೊತ್ತಾದ್ರು? ನನಗೊತ್ತಿಲ್ಲ. ಎನಿ ಹೌ, ಅಡ್ವಾನ್ಸ್ ಕಂಗ್ರ್ಯಾಚುಲೇಷನ್ಸ್. ಗುಡ್ ನೈಟ್. ಗುಡ್ ನೈಟ್.
ಯಾಕೆ ಡೋಂಟ್ ವರಿ ಎಲ್ಲ ರೆಡಿ. ಹಾ ನೋ ಪ್ರಾಬ್ಲಮ್. ನೋ ಪ್ರಾಬ್ಲಮ್. ಏನ್ ಬಂದ್ಬಿಡ್ತಾರೆ, ಹುಷಾರಾಗಿ. ಓಕೆ. ನಮಸ್ಕಾರ ಸರ್. ನಮಸ್ಕಾರ. ಕೃಷ್ಣ ಅವ್ರು ನೋಡ್ಬೇಕಾಗಿತ್ತು. ಯಾರು? ನಮ್ ಸಾಹೇಬ್ರು ತಾನೇ ಸರ್? ಹಾ ಒಂದ್ ನಿಮಿಷ ಸರ್, ಕೇಳ್ಕೊಂಡ್ ಬಂದ್ಬಿಡ್ತೀನಿ. ಹಾ. ಸರ್ ನೀವ್ ಹೇಳಿದ್ರಲ್ಲ ಅವ್ರು ಬಂದಿದ್ದಾರೆ ಸರ್. ಬಂದಿದ್ದಾರೆ. ನೀವನ್ನ ಕೂರಿಸಿ ಕಾಫಿ ಕೊಡ್ತಾರಿ. ಓಕೆ ಸರ್. ಹೋಗಿ. ಪ್ರಸಾದ್ ನೀವು ನನ್ನ ಬಗ್ಗೆ ಸ್ವಲ್ಪ ಜಾಸ್ತಿ ಎಕ್ಸ್ಟ್ರಾ ಹೇಳ್ತಾರಿ. ನಾ ಸ್ವಲ್ಪ ಲೇಟ್ ಆಗಿ ಎಂಟ್ರಿ ಕೊಡ್ತೀನಿ. ಅಯ್ಯೋ ನೀವ್ ಹೇಳ್ಬೇಕೆ ನೋಡಿ. ಕೃಷ್ಣ ಸರ್ ಬರೋಕ್ ಹೇಳಿದ್ದಾರೆ, ಬನ್ನಿ ಸರ್. ಬನ್ನಿ ಸರ್, ಕೂತ್ಕೊಳ್ಳಿ. ಕಾಫಿ ತಗೊಳ್ತೀರಾ, ಟೀ ತಗೊಳ್ತೀರಾ ಸರ್? ಸ್ವಲ್ಪ ಕಾಫಿ ತರ್ತೀನಿ ಸರ್. ಕೃಷ್ಣ ಎಸ್. ನಮಸ್ಕಾರ ಸರ್. ನಮಸ್ಕಾರ. ತಾವು ನಿನ್ನೆ ಅವತ್ ಭೇಟಿ ಆಗಿದ್ನಲ್ಲ ಸರ್. ಹಾ, ಸಾಹೇಬ್ರ ಪಿಯೆ ನಾನು, ಪ್ರಸಾದ್ ಅಂತ. ನಮಸ್ಕಾರ. ನಿಮ್ ಸಾಹೇಬ್ರು ಚೇಂಬರ್ ಅಲ್ಲಿ ಕೂತ್ಕೊಳ್ಳಲ್ವಾ? ಅಲ್ಲೇ ಕುತ್ಕೊಳ್ತಾರೆ ಸರ್. ರೂಮ್ ವಾಸ್ತು ಸರಿ ಇಲ್ಲ ಅಂತ ಯಾರೋ ಹೇಳಿದ್ದಾರೆ. ಅದಕ್ಕೆ ಸಾಹೇಬ್ರು ನಮ್ಮೊಟ್ಟಿಗೆ ಕುತ್ಕೊಂಡು ಕೆಲಸ ಮಾಡ್ತಾರೆ. ಅದ್ ಸರಿ, ನಮ್ ಸಾಹೇಬ್ರಿಂದ ತಮ್ಗೇನ್ ಕೆಲಸ ಬೇಕಾಗಿತ್ತು? ಸದ್ಯಕ್ಕೇನು ಇಲ್ಲ, ಮುಂದೆ ಆಗ್ಬೇಕು. ಅಂದ್ರೆ ನನ್ ಮಗಳನ್ನ ಅವ್ರು ಕೊಟ್ಟು ಮದುವೆ ಮಾಡೋಣ ಅಂತ, ಅದಕ್ಕೆ ಮಾತಾಡೋಣ ಅಂತ ಬಂದೆ. ಪರವಾಗಿಲ್ಲ, ಒಳ್ಳೆ ವರನ ಹುಡುಕಿದ್ದೀರಾ. ನಮ್ ಸಾಹೇಬರು ತುಂಬಾ ಒಳ್ಳೆಯವರು. ಇನ್ನೇನು ಮಿಟಿ ಮುಗಿಸು ಬಂದ್ಬಿಡ್ತಾರೆ. ಇಲ್ಲೇ ಇರಿ. ಸರ್ ತಗೊಳ್ಳಿ ಕಾಫಿ. ಕುಡೀರಿ. ನಮಸ್ಕಾರ. ನಮಸ್ಕಾರ. ಕೂತ್ಕೊಳ್ಳಿ. ತಾವ್ ಯಾರು ಗೊತ್ತಾಗ್ಲಿಲ್ಲ. ನಾರಾಯಣ್ ರಾವ್ ಅಂತ. ಓಹೋ, ನನ್ನಿಂದ ಏನಾದ್ರೂ ಸಹಾಯ ಆಗ್ಬೇಕಿತ್ತಾ? ಸ್ವಲ್ಪ ಮಾತಾಡೋದಿತ್ತು. ಒಂದ್ 2 ನಿಮಿಷ ನಿಮಗ್ ತೊಂದರೆ ಕೊಡ್ಬೋದಾ? ತುಂಬಾ ಇಂಪಾರ್ಟೆಂಟ್ ವಿಷಯನಾ? ಹೌದು ಸರ್. ಸರಿ ಹೇಳಿ. ನನ್ ಮಗಳು ಅಂಜನಾ ಅಂತ, ಅವಳಿಗೆ ಮದುವೆ ಮಾಡ್ಬೇಕು ಅಂತ. ಮಾಡಿ. ಆ, ನನ್ನಿಂದ ಏನಾದ್ರೂ ಸಹಾಯ ಆಗ್ಬೇಕಾ? ಹೌದು, ತುಂಬಾ ದೊಡ್ಡ ಸಹಾಯನೇ ಆಗ್ಬೇಕು. ಮಾವ, ಸಹಾಯ ಆಗ್ಬೇಕಾ? ಗೊತ್ತಿದ್ದು ನಾಟಕ. ನನ್ನ ಮಗಳು ಅಂಜನಾನ ನೀವೇ ಮದುವೆ ಆಗ್ಬೇಕು ಸರ್. ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ. ಏನು ಡ್ರಾಮಾ ಮಾಡ್ತೀರಾ? ನಾನಾ ನೀನ? ಇದೆ ನನ್ನ ಮಗಳು ಫೋಟೋ. ನಾವ್ ಲವ್ ಮಾಡ್ತಿದೀವಿ ಅಂತ ಗೊತ್ತಿದ್ರು ಫೋಟೋ ಬೇರೆ ತೋರಿಸ್ತೀರಾ? ಏನು ಗೊತ್ತಿಲ್ದಿರೋ ಒಂಥರ ಫೋಟೋ ನೋಡೋದ್ ನೋಡು. ಹುಡುಗಿ ಚೆನ್ನಾಗಿದ್ದಾಳೆ. ಒಂದ್ಸಲ ಮನೆಗ್ ಬಂದು ಹುಡುಗಿ ನೋಡ್ಬಿಡ್ತೀನಿ, ಆಮೇಲೆ ಮುಂದಿಂದು ಯೋಚನೆ ಮಾಡೋಣ. ಹಾಗೆ ಆಗ್ಬಹುದು. ಇವತ್ ಸಂಜೆನೆ ಬನ್ನಿ. ಬರ್ತಾ ಜೊತೆಲಿ ನಿಮ್ ತಂದೆ ತಾಯಿನೂ ಕರ್ಕೊಂಬನ್ನಿ. ನನ್ ಚಿಕ್ಕ ವಯಸ್ಸಲ್ಲೇ ನಮ್ ತಂದೆ ತಾಯಿ ತೀರ್ಕೊಂಡ್ಬಿಟ್ರು. ನಾನೊಬ್ಬ ಬಂದ್ ನೋಡಿದ್ರೆ ಸಾಕು. ಸರಿ ಸರಿ, ಹಾಗೆ ಆಗ್ಬಹುದು. ಸಂಜೆ ಬಂದ್ಬಿಡಿ. ಆಯ್ತಾಯ್ತು, ನಾನ್ ಬರ್ತೀನಿ. ವಿಳಾಸ ಫೋಟೋ ಹಿಂದೆನೆ ಇದೆ. ಗೊತ್ತು ಬಿಡಿ. ವಿಳಾಸ ಏನು ಮನೆನೇ ಗೊತ್ತಿದೆ. ಏನಂದ್ರಿ? ಅದೇ ವಿಳಾಸ ಹಿಂದೆ ಇದೆ ಎಂದೆ. ಇಲ್ಲಿದೆ. ಬರ್ತೀನಿ. ಆಗ್ಲಿ ಆಗ್ಲಿ. ಬನ್ನಿ. ನಮಸ್ಕಾರ. ನಮಸ್ಕಾರ. ಬನ್ನಿ ಬನ್ನಿ. ಮನೆ ಹುಡ್ಕೋ ತೊಂದ್ರೆ ಆಗ್ಲಿಲ್ವಲ್ಲ? ಏನಿಲ್ಲ ನಡೀರಿ. ಗುರು ಬಂದ 5 ನಿಮಿಷ. ಬನ್ನಿ. ಎಲ್ಲಿ ಬರ್ಲಿಲ್ವಲ್ಲ? ಮನೆ ನೋಡ್ತಾ ಇರ್ಬೇಕು. ಬನ್ನಿ ಕೂತ್ಕೊಳ್ಳಿ. 1 ನಿಮಿಷ. ಆಯ್ತಾಯ್ತು. ಗಜು, ಅವ್ರು ಬಂದಿದ್ದಾರೆ, ಬೇಗ ಬನ್ನಿ. ಇನ್ನೇನ್ ಬಂದ್ಬಿಡ್ತಾರೆ. ಬರ್ಲಿ ಪರವಾಗಿಲ್ಲ. ಮನೆ ತುಂಬಾ ಚೆನ್ನಾಗಿದೆ. ಏನೋ ತಕ್ಕ ಮಟ್ಟಿಗಿದೆ. ನಿಮ್ಮ ಲೆವೆಲ್ ಇಲ್ಲ ಅಂದಹಾಗೆ. ನಿಮ್ಮನೆ
ಮನೆ ಜೆ ಪಿ ನಗರಲ್ಲಿ 2 ದೊಡ್ಡ ಸೈಟ್ ಇದೆ. ಮನೆ ಕಟ್ಟಿಸ್ಬೇಕು. JP ನಗರ್ ಸೈಟ್ ಅಂದ್ರೆ 3-4 ಕೋಟಿ ಆಗಬಹುದು. ಅಷ್ಟೇ ಅಲ್ಲ, HSR ಲೇಔಟ್ ಅಲ್ಲೂ ಒಂದ್ ಸೈಟ್ ಇದೆ. ಓಹೋ, ವೆರಿ ಗುಡ್ ವೆರಿ ಗುಡ್. ಕೃಷ್ಣ ಬಚಾವ್. ಬಾಬಾ, ಕಾಫಿ ಕೊಡಮ್ಮ. ಬಾಬಾ, ಇಲ್ಲೇ ಕೂತ್ಕೋ. ಇವರು ನನ್ನ ಧರ್ಮಪತ್ನಿ ಗಜಲಕ್ಷ್ಮಿ. ಇವಳು ನನ್ನ ಮೊದಲನೇ ಮಗಳು ಅಂಜನಾ. ನನ್ನ 2ನೇ ಮಗಳು ಸಂಜನಾ ಕಾಲೇಜಿಗೆ ಹೋಗಿದ್ದಾಳೆ. ಸರಿ. ಏನು ಒಬ್ರನ್ನೊಬ್ರನ್ನ ಇಲ್ಲಿವರೆಗೂ ನೋಡೇ ಇಲ್ಲ. ನೋಡೋದ್ ನೋಡು. ಘಾಟಿ ಮಾವ. ನಮ್ಮ ಹುಡುಗಿ ಒಪ್ಪಿಗೆ ಆಗಿ ನೀವು ಮದುವೆ ಆದ್ರೆ ಮನೆ ಅಳಿನಾಗಿ ನಮ್ಮನೇಲೇ ಉಳಿಬಹುದು. ಮನೆ ಅಳಿಯನಾ? ಯಾಕೆ? ಆಯ್ತು, ನನಗೊಪ್ಪಿಗೆ ಇದೆ. ಆದ್ರೆ ನಿಮ್ ಮಗಳನ್ನ ಒಂದ್ಸಲ ಕೇಳ್ಬೇಕಿತ್ತೇನೋ. ಕೇಳೋದೇನ್ ಬಂತು, ಅವಳು ಒಪ್ಕೊಂಡೇ ಒಪ್ಕೋತಾಳೆ. ಸಂಕೋಚ ಏನಿ, ಒಳಗಡೆ ಬಂದು ನನ್ನ ಹತ್ರ ಹೇಳು. ಇಲ್ಲ ಇಲ್ಲ, ನನ್ಗೊಪ್ಪಿಗೆ ಆಗಿದ್ದಾರೆ.